ಡಿಜಿಟಲ್ಗೆ ಸ್ವಾಗತ. ನಾನು ಅಪ್ಪುರಾಜ್. ಇವತ್ತಿನ ದಿನ ಇಲ್ಲಿ ಒಂದು ರೈತ ನಾಯಕರಾದ ಅರವಿಂದ್ ಕುಲಕರ್ಣಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬರ ಈ ಸದ್ಯ ರಾಜ್ಯದಲ್ಲಿ ಕಳೆದ 3 ತಿಂಗಳಿಂದ ಬರ ಬಿದ್ದದ, ಯಾವುದೇ ತರ ತತ್ಕಾಲಕ್ಕೆ ಮಳೆ ಆಗ್ತಾ ಇಲ್ಲ ಅನ್ನೋದು ಅವರ ಆರೋಪ ಅದ. ಅವ್ರು ಏನ್ ಹೇಳ್ತಾರ ಅನ್ನೋದು ಅವ್ರ ಬಾಯಿಂದ ಕೇಳೋಣ. ನಮ್ಮ ರೈತ ನಾಯಕ ಅರವಿಂದ್ ಕುಲಕರ್ಣಿ ನಮ್ಮ ಜೊತೆ ಇದ್ದಾರೆ, ಬನ್ನಿ ವೀಕ್ಷಕರೇ. ಸರ್, ರಾಜ್ಯದಲ್ಲಿ ಬರ ತಾಂಡವ ಆಡ್ತಾ ಇದೆ ಅನ್ನೋದು ನಿಮ್ಮದೊಂದು ನಿಲುವಾಗಿದೆ ಸರ್. ಏನ್ ಸರ್ ಇದ್ರ ಬಗ್ಗೆ? ಜೂನ್ ಪ್ರಾರಂಭದಲ್ಲಿನೇ ಮಳೆ ಆಗ್ಬೇಕಾಗಿತ್ತು, ಮುಂಗಾರು ಮಳೆ. ಇಲ್ಲಿವರೆಗೂ ಕೂಡ ಮಳೆ ಆಗಿಲ್ಲ. ಅಂದ್ರೆ ಒಟ್ಟಾರೆ ರಾಜ್ಯದಲ್ಲಿ ಹಿಂದೆಂದೂ ಕಂಡರಿದಂತ ಭೀಕರ ಬರಗಾಲ ಆವರಿಸಿದ್ದು ಕೇವಲ ರಾಜ್ಯ ಅಷ್ಟಲ್ಲ, ಇಡೀ ದೇಶಕ್ಕೆ ಗೊತ್ತದ. ಕರ್ನಾಟಕದಲ್ಲಿ ಹಿಂದೆಂದೂ ಇಂಥ ಬರಗಾಲ ಬಿದ್ದಿಲ್ಲ ಅನ್ನೋದು. ಇಷ್ಟು ಭೀಕರ ಬರಗಾಲ ರೈತರು ಅನುಭವಿಸ್ತಾ ಇದ್ರು ಕೂಡ, ಸಂಕಷ್ಟದಲ್ಲಿದ್ರು. ಇನ್ನು ಬರಗಾಲ ಅನ್ನೋದೇ ಇವರಿಗೆ ಸರ್ಕಾರಕ್ಕೆ ಗೊತ್ತಾಗಲ್ಲಾಗ್ಯದು. ನಿನ್ನಿನ ದಿವಸ ಏನದ ಎಂ ಬಿ ಪಾಟೀಲ್ರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರವರು ಸಿಂದಗಿ ಮತ್ತು ದೇವರಿಪ್ಪರಿಗೆ ಭಾಗದಲ್ಲಿ ತಿರುಗಾಟ ಮಾಡಿ ಬರಗಾಲ ಅಧ್ಯಯನ ಮಾಡಾಕತ್ತಾರ. ಅವ್ರು ಹೇಳಿಕೆ ಕೊಟ್ಟಾರ, ಬರ ಅಧ್ಯಯನ ಮಾಡತ್ತೇವು, ಸೂಕ್ತ ವರದಿ ನಾವು ಸರ್ಕಾರಕ್ಕೆ ಸಲ್ಲಿಸ್ತೇವು. ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆ ಆದೇಶ ಮಾಡ್ಯಾರ, ಪ್ರತಿಯೊಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ತಿರುಗಾಟ ಮಾಡಿ ಬರಗಾಲದ ಬಗ್ಗೆ ನೀವು ವರದಿ ಕೊಡ್ರಿ ಕೊಂಡೇಳಿ ಹೇಳ್ಯಾರತ್ತ. ಅದಕ್ಕೆ ನಿನ್ನಿನ ದಿವಸ ಅವರು ಪ್ರಾರಂಭ ಮಾಡ್ಯಾರ. ಇವರು ಹೇಳಿಕೆ ನೋಡಿದ್ರ ನಮಗೊಂಥರ ಆಶ್ಚರ್ಯ ಅನಿಸ್ತದ. ಇನ್ನ ವರದಿ ಕಳ್ಸೋದ್ರಾಗ ಅದಾರ, ಇನ್ನ ಬರಗಾಲ ಅಧ್ಯಯನ ಮಾಡ್ತಾರತ್ತ. ಅಂದ್ರೆ ಇವ್ರಿಗೆ ಬರಗಾಲ ಬಿಸಿ ಇವ್ರಿಗೆ ಹತ್ತಿಲ್ಲ. ಯಾಕಂದ್ರೆ ಬರಗಾಲ ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ ಇವ್ರಿಗೆ. ಯಾಕಂದ್ರೆ ಇವ್ರು ಐಷಾರಾಮಿ ಜೀವನ ಅದ. ಎ ಸಿ ಮನ್ಯಾಗ ಇರ್ತಾರ, ಎ ಸಿ ಕಾರ್ನ ತಿರುಗಾಡ್ತಾರ, ದೊಡ್ಡ ದೊಡ್ಡ ಹೋಟೆಲ್ದಾಗ ಮಜಾ ಮಾಡ್ತಾರ. ಮತ್ ಇವ್ರಿಗೆ ಬರಗಾಲ ಇಲ್ಲ, ಅದಕ್ಕೆ ಅವರು ಬರಗಾಲ ಇನ್ನ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಾರ. 3 ತಿಂಗಳಾದ್ರೂ ಕೂಡ ಇವ್ರಿಗೆ ಇನ್ನಾನು ಎಚ್ಚರಿಲ್ಲ. ಯಾವ ಮಗ್ಗಲಿ ನಿದ್ದೆ ಮಾಡತ್ತ ಸರ್ಕಾರ. ಇವತ್ತು ಪತ್ರಿಕೆ ಹೇಳಿಕೆ ಹೇಳಕ್ ಬಂದ, ನಮ್ಮದು ರೈತ ಪರ ಸರ್ಕಾರ, ಕಣ್ಣೀರು ಒರೆಸಲು ಸಜ್ಜು. ಅದು ನಿಮ್ಗೆ ಕಣ್ಣೀರು ಒರೆಸ್ಲಾಗ ಎಷ್ಟು ತಿಂಗಳು ಬೇಕ್ರಿ? ನಿಮ್ಗೆ ಗೊತ್ತಿಲ್ಲ? ಇಂಥ ಒಂದು ಹೇಳಿ ಸರ್ಕಾರ ನಾವು ಇತಿಹಾಸದಾಗೆ ನೋಡಿಲ್ಲ. ನಾವು ಸ್ವತಂತ್ರ ಬಂದಿಂತ ಹೇಳಿ ಸರ್ಕಾರ ನೋಡಿಲ್ಲ ನಾವು. 3 ತಿಂಗಳ ಬರಗಾಲ, ಸತತ ಬರಗಾಲ ಬಿತ್ತು, ಮಳೆ ಅಲ್ಲಿ ಅಂತಂದ್ರೆ ತಕ್ಷಣ ಬರಗಾಲ ಘೋಷಣೆ ಮಾಡಿ ಪರಿಹಾರ ಕೊಡ್ಬೇಕು. ಅದನ್ನ ಬಿಟ್ಟು ಇನ್ನ ನಾವು ಅಧ್ಯಯನ ಮಾಡ್ತೇವೆ, ವರದಿ ಸಲ್ಲಿಸ್ತೇವು, ಅಧಿಕಾರಿಗಳಿಗೆ ನಾವು ವರದಿ ತರಿಸೋತೇವು. ಇದೇನೆಲ್ಲ ಬೇಕಾಬಿಟ್ಟಿ ಮಾತ, ಇದು ಸರಿಯಲ್ಲ. ಇಂಥ ಒಂದು ರೈತ ವಿರೋಧಿ ಸರ್ಕಾರ ನಾವೆಂದೂ ನೋಡಿಲ್ಲ. ಇವ್ರಿಗೆ ಒಟ್ಟಾರೆ ಮನಸ್ಸಿಲ್ಲ ಅಂತ. ಇವ್ರಿಗೆ ಕೇವಲ ಕಾಲಹರಣ ಮಾಡಕ್ಕೆ ಇದೊಂದು ಉದ್ದೇಶಪೂರ್ವಕವಾಗಿ ಮಾಡಕತ್ತಾರ. ಸರ್, ಈಗಾಗಲೇ 3 ತಿಂಗಳು ಆಯ್ತಲ್ಲ. ಜೂನ್ ಹೋಯ್ತು, ಜುಲೈ ಆಯ್ತು, ಆಗಸ್ಟ್ ಮುಗ್ಯಾಕ್ ಬತ್ತು. ಇನ್ನ ಬರ ಅಧ್ಯಯನ ನಡೀತಾ ಇದೆನಾ ರಾಜ್ಯ ಸರ್ಕಾರದಿಂದ? ಇನ್ನು ಬರಗಾಲ ಅಧ್ಯಯನ ಮಾಡಕತ್ತಾರ ಅವ್ರು. ಅಂದ್ರೆ ಇನ್ನ ಬರಗಾಲ ಬಿದ್ದದಿಲ್ಲ ಅನ್ನೋದು ಅನುಮಾನ ಅದ ಇವರಿಗೆ. ಇನ್ನ ಇನ್ಕಿತಿ ಹೆಂಗ್ ಬೀಳ್ಬೇಕು ಅಂದ್ರೆ ರೈತರು ಸಾಯ್ಬೇಕು. ಸರಣಿ ವ್ಯಾಪಾರದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಅವಾಗ ಇವ್ರಿಗೇನು ಬರ ಅನಿಸ್ತದೋ ನಮಗೆ ತಿಳಿಯೋದಾಗ್ಯದ. ಅದಕ್ಕೆ ಇಷ್ಟು ಹೊಲಸ ಸರ್ಕಾರ, ಎಲ್ಲ ರೈತ ವಿರೋಧಿ ಸರ್ಕಾರ. ಮತ್ ಇವ್ರ ಬರಗಾಲ ಅಂದ್ರೆ ಹೆಂಗಿರ್ಬೇಕು? ಇನ್ನ ಬರಗಾಲ ಇನ್ನೂ ತಿಳಿಯೋಲ್ಲ ಇವ್ರಿಗೆ. 3 ತಿಂಗಳಾದ್ರೂ ಒಂದು ಹನಿ ಮಳಿ ಇಲ್ಲ ಇಲ್ಲಿ ಜಿಲ್ಲೆಯಲ್ಲಿ. ಏನೋ ಪುಣ್ಯಕ್ಕೆ ಇವತ್ತು ಮಹಾರಾಷ್ಟ್ರ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಮಳಿ ಆದ ಸಲುವಾಗಿ ಆಲ್ಮಟ್ಟಿ ಅಣೆಕಟ್ಟು ನೀರು ಬಂದವು. ಅದನ್ನ ಬಿಟ್ರೆ ಏನದ ಜಿಲ್ಲೆಯಲ್ಲಿ? ಇನ್ನು ಬ್ಯಾಸಿಗೆ ಬಿಸಿಲ ಹೆಂಗಿತ್ತು ಆ ತರ ಬಿಸಿಲದ ಜಿಲ್ಲೆಯಲ್ಲಿ. ಮತ್ ಅಷ್ಟೂ ಕೂಡ ಇವರಿಗೆ ಪರಿಜ್ಞಾನ ಇಲ್ಲಪ್ಪ ಅಂತಂದ್ರ ಇವ್ರ ಅಧಿಕಾರಿ ಇರುದೇ ಯಾರ ಸಲುವಾಗಿ ಅದರ? ಇವ್ರಿಗೆ ಓಟ್ ಯಾಕೆ ಹಾಕ್ಬೇಕು ಜನ? ಇವ್ರ ಏನ್ ನಂಬಿಕೆ ಇಟ್ಟು ಓಟ್ ಹಾಕ್ಬೇಕು? ಮುಂದಿನ ಏನ್ ಯಾವ ರೀತಿ ಬಂದ್ ಮಕ್ಕ ತೋರಿಸ್ತಾರೆ ಹಳ್ಳಿಯೊಳಗೆ? ನಾಳೆ ಇದೇ ಪರಿಸ್ಥಿತಿ ಮುಂದುವರೆದಿದ್ದೆ ಆದ್ರ ಇನ್ನು ಕೇವಲ 2 ವರ್ಷ ಒಳಗೆ ಉಳಿದ ಚುನಾವಣೆ. ಆ ಸಂದರ್ಭದಲ್ಲಿ ನಿಮ್ ಹಳ್ಳಿಗೆ ಬಂದಾಗ ಅವಾಗ ನಿಮಗ ಜ್ವರ ಬರ್ಬೇಕು. ಆ ತರ ಮಾಡ್ತೇವೆ ನಿಮಗ್. ನಾಳೆ ಹಳ್ಳಿಗೆ ಬಂದಾಗ ಅವಾಗ ಬುದ್ಧಿ ಕಲಿಸ್ತೇವೆ ನಿಮ್ಗೆ ನೇರವಾಗಿ. ಸರ್, ನಿನ್ನೆ ದಿನ ಯತೀಂದ್ರ ಸಿದ್ದರಾಮಯ್ಯ ಕೂಡ ವಿಜಯಪುರಕ್ಕೆ ಬಂದಿರು. ಅವ್ರು ಏನಾದ್ರು ಹೇಳಿದ್ರ ಇದ್ರ ಬಗ್ಗೆ? ಏನೋ ಹೇಳಿದಾರ ಅದ್ರ ಬಗ್ಗೆ. ಇಲ್ಲ ಭೀಕರ ಬರ ಅದ, ಒಂದು ಸರ್ಕಾರಕ್ಕ ವರದಿ ನಾವು ತರಿಸೋತೇವು, ಇನ್ನೊಂದು ಅಧ್ಯಯನ ಮಾಡ್ತೇವೆ ಹೇಳ್ತಾರ ಹೊರತಾಗಿ ತಕ್ಷಣ ಬರ ಘೋಷಣೆ ಮಾಡಕ್ ಇವ್ರಿಗೆ ಮನಸ್ಸಾಗವಲ್ದ ಅದ. ಮತ್ ನನಗ ಅನ್ಸಾಕತ್ತದ ಇವ್ರು ಬರಗಾಲ ಬಿಸಿನೇ ಇಲ್ಲ ಇವ್ರಿಗೆ. ಯಾಕಂದ್ರೆ ಮಜಾ ಮಾಡೋರಿಗೆ, ಚೈನಿ ಮಾಡೋರಿಗೆಲ್ಲ ಇವ್ರು ಬರಗಾಲದ ಹೆಂಗ್ ಗೊತ್ತಾಕದ ಅಂದ್ರೆ ಇವರು ರೈತರ ಸ್ಥಾನದಲ್ಲಿ ಇದ್ದಾಗ ಅವಾಗ ಅರಿವು ಬರ್ತದ ಬರಗಾಲ ಅಂದ್ರೆ ಏನು ಅನ್ನೋದು. ಮತ್ತ ಅದ್ ಯಾವುದೇ ಬಿಸಿನೇ ಇಲ್ಲ ಅಂತಂದಾಗ ಇವ್ರು ಹೆಂಗ್ ತರ್ತದ್ರಿ ಅದು? ಸರ್, ಮೊನ್ನೆ ದಿನ ಒಬ್ಬ ರೈತ ಹೇಳ್ತಾನ, ನನಗೆ ಬರೀ 10 ರೂಪಾಯಿ ಪರಿಹಾರ ಧನ ಬಂದಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಾಚಿಕೆ ಬರ್ಬೇಕ್ರಿ ಸರ್ಕಾರಕ್ಕ. ಪರಿಹಾರ ಅಂತಂದ್ರ 10 ರೂಪಾಯಿ ಕೊಡ್ತಾರ, ಹಿಂದಕ್ಕೊಂದ್ 100 ರೂಪಾಯಿ, ಒಂದ್ ರೂಪಾಯಿನ ಜಮಾ ಮಾಡಿದಿರತ್ತ. ಇವೆಲ್ಲ ನಾಚಿಕೆಗೇಡಿ ಸಂಗತಿ ಇರೋದು. ಎಷ್ಟು ಏನ್ ಅಜ್ಞಾನಿಕ ಸರ್ಕಾರ ಇದು? ಬುದ್ಧಿಗೇಡಿ ಸರ್ಕಾರ ಇದು. ಸರ್ಕಾರ ನಡೆಸೋನಿಗೆ ಬುದ್ಧಿ ಇಲ್ಲ ಅಂತ ಹೇಳ್ಬೇಕ ನಾವು. ಅಲ್ಲ, ಪರಿಹಾರಕ್ಕ 10 ರೂಪಾಯಿ ಕೊಡ್ತಾರತ್ತಂದ್ರ ಆ ಹುಡುಗಿನ 10 ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಡ್ತಾರಲ್ಲ 10 ರೂಪಾಯಿ, ಆ ತರ ರೈತರಿಗೆ ಕೊಡ್ತಾರಪ್ಪ ಅಂದ್ರ ಇವ್ರಿಗೆ ಏನಾದ್ರು ಮಾನ ಮರ್ಯಾದೆ, ಇದು ಮಾನಗೆಟ್ಟ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ.
ಸರ್ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಬರ ಘೋಷಣೆ ಮಾಡ್ಲಿಕ್ಕಂದ್ರ ನಿಮ್ ಹೋರಾಟ ಯಾವ ರೀತಿ ಇರ್ತದೆ ತಾವೊಬ್ಬ ರೈತ ಮುಖಂಡರಾಗಿ? ಈಗಾಗಲೇ ನಾವು 2-3 ಬಾರಿ ಹೋರಾಟ ಮಾಡಿ ಜಿಲ್ಲಾಡಳಿತ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾಗೆ ಭೀಕರ ಬರಗಾಲ ಆವರಿಸಿ ರೈತರು ತತ್ತರಿಸಾಗ್ಯಾರ. ಮುಂಗಾರು ಮಳೆಯನ್ನ ನಂಬಿ ರೈತರು ಅಲ್ಪ ಸ್ವಲ್ಪ ಅಲ್ಲಿ ಬಿತ್ತನೆ ಮಾಡಿದ್ರು. ಎಲ್ಲ ಮಳಿ ಇಲ್ಲದ ಕಾರಣಕ್ಕಾಗಿ ಎಲ್ಲ ಬೆಳಿ ಕಮರಿಯೋದು. ಬಹುತೇಕ ಇನ್ನೂ ಕೆಲವೊಂದು ರೈತರು ಬಿತ್ತೇ ಇಲ್ಲ, ಯಾಕಂದ್ರೆ ಮಳಿನೇ ಆಗಿಲ್ಲ ಅಂದ್ರೆ ಬಿತ್ತ ಗೋಜಿಗೆ ಹೋಗಿಲ್ಲ ಅವ್ರು. ಯಾಕಂದ್ರೆ ಇರೋದು ಅಲ್ಪ ಸ್ವಲ್ಪ ದುಡ್ಡು ಇರ್ತದೆ ಕೈಯಾಗ, ಅವೆಲ್ಲ ಬೀಜ ಗೊಬ್ಬರ ಹಾಳ ಕೊಳ ಇವೆಲ್ಲ ಹಾಳು ಮಾಡಿಸಿದ ಭೂಮಿಗೆ ಹಾಳು ಮಾಡುವಂತೆ ಅವ್ರು ಬಿತ್ತದೇ ಬಿಟ್ಬಿಟ್ಟಾರ. ಮತ್ತೆ ಮುಂದೆ ರೈತರು ಬದುಕುದು ಹೆಂಗ? ಮತ್ತೆ ಈ ಸದ್ ಸಾಲದ ಒಂದು ಭಯದ ವಾತಾವರಣದಲ್ಲಿ ರೈತರು ಅದಾರ. ಆ ಕಾರಣಕ್ಕಾಗಿ ಸರ್ಕಾರ ತಡ ಮಾಡದೇನೆ ಯಾವ್ದು ಅಧ್ಯಯನ ಮಾಡೋ ಅವಶ್ಯಕತೆ ಇಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ನೋಡುವಂತದ್ದು ಅವಶ್ಯಕತೆ ಇಲ್ಲ. ಮತ್ತೆ ಇವ್ರು ಅದನ್ನೇ ಮಾಡ್ಕೋತೇಕಪ್ಪ ಅಂದ್ರೆ ಇವ್ರಂತ ದಡ್ರು ಬುದ್ಧಿಗೇಡುಗಳು ರೈತ ವಿರೋಧಿ ಯಾರು ಇಲ್ಲ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಸರ್ ಎಷ್ಟೋ ರೈತರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಈ ಬರದಿಂದ. ಇದ್ರ ಬಗ್ಗೆ ರೈತರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ರೈತರಿಗೆ ನಿರಂತರ ಸಂಕಷ್ಟ ಅದೇ ಅದು. ಇವತ್ತು ಸಾಲ ಆಗ್ತದ ಅಂತೇಳಿ ಅಥವಾ ಬರಗಾಲ ಬಿದ್ದದ ಹೆದರಿ ಯಾವೊಬ್ಬ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗ ಪ್ರಸಂಗ ಬತ್ತಂದ್ರೆ MLA ಅದಾರ, ಮತಕ್ಷೇತ್ರ MLA ಹತ್ರ ಹೋಗಿ ಕುಂದ್ರ ಅವ್ರ ಮನೆ ಮುಂದೆ ಧರಣಿ ಕುಂದ್ರ, ನೋಡಪ್ಪ ನಮ್ಮ ಸಾಲ ಆಗ್ಯದ, ನಮ್ಮ ಸಾಲ ಈ ಸಾಲ ಆಗಿದ್ದು ನಮ್ಮ ಕುಟುಂಬ ಸಲಹೆ ನಾವು ಸಾಲ ಮಾಡಿಲ್ಲ, ದೇಶದ ಜನತೆಗೆ ಬದುಕಿಸ್ಲಿಕ್ಕೆ ಆಹಾರ ಉತ್ಪಾದನೆ ಮಾಡ್ಲಕ್ಕ ನಾವು ಕೃಷಿ ಮಾಡ್ತಾ ಇದ್ದೇವೆ. ಇವತ್ತು ಕೃಷಿ ಸಾಲ ಮಾಡಿದೆವು, ನಮ್ಮ ಕುಟುಂಬಕ್ಕೆ ಅಷ್ಟೇ ಅಲ್ಲ. ಇವತ್ತು ಭೀಕರ ಬರಗಾಲದ ಮಳೆ ಆಗಿಲ್ಲ ಅಂತಂದ್ರೆ ಬೆಳಿನೇ ಬರಂಗಿಲ್ಲ. ಮತ್ತೆ ಬೆಳೆ ಇಲ್ಲ ಸಾಲ ತಗೊಂಡು ನಾವು ಕೊಡ್ಬೇಕಿಲ್ಲ ಇದು. ಅದಕ್ಕೆ ಅದನ್ನ ಸಾಲ ಮನ್ನಾ ಮಾಡಬೇಕು. ಅದಕ್ಕೆ ರೈತರಲ್ಲಿ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕು ಸರ್ಕಾರ ಮತ್ತು ಆಯಾ ಕ್ಷೇತ್ರದ ಶಾಸಕರಲ್ಲಿ ಉಸ್ತುವಾರಿ ಸಚಿವರಾಗಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡ್ಬೇಕು ಸರ್ಕಾರ. ತಮ್ಮ ಹೆಸರು? ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಥ್ಯಾಂಕ್ ಯು ಸರ್. ಇಲ್ಲಿವರೆಗೆ ರೈತ ಮುಖಂಡರಾದಂತ ಅರವಿಂದ್ ಕುಲಕರ್ಣಿ ಅವರು ಏನಪ್ಪಾ ಅಂತ ಒಂದ್ ವೇಳೆ ಸರ್ಕಾರ ಬರ ಘೋಷಣೆ ಮಾಡ್ಲಿಕ್ಕಂದ್ರ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ, ರೈತರು ಎಲ್ಲ ಒಗ್ಗಟ್ಟಾಗಬೇಕಾದ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದನ್ನ ಹೇಳಿದರು. ಕ್ಷಣದ ಸುದ್ದಿಗಳಿಗಾಗಿ ಕರ್ನಾಟಕ ಟಿವಿ ಡಿಜಿಟಲ್ ನೋಡ್ತಾ ಇದ್ರಿ. ನಾನು ಅಪ್ಪುರಾಜ್. ಧನ್ಯವಾದಗಳು.